Hello everyone, welcome to our YouTube channel Swargam Universal Studies. ಈ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಗಣಿತ ಇವತ್ತು ಬೇಸಿಕ್ ಬಗ್ಗೆ ತಿಳಿದುಕೊಳ್ಳೋಣ. ಎಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಬೇಸಿಕ್ ಇದೆ ಇದರ ಬಗ್ಗೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ 4 ಪಾಯಿಂಟ್ಸ್ ಇದೆ, ಅಂದರೆ 4 ರೂಲ್ಸ್ ಇದೆ. 1 2 3 4 ಈ 4 ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಪ್ಲಸ್. ಎರಡು ಸಂಖ್ಯೆಗಳು ಪ್ಲಸ್ ಅಲ್ಲಿ ಕೊಟ್ಟಾಗ, ಎರಡು ಪ್ಲಸ್ ಅಲ್ಲೇ ಇದ್ದಾಗ ಏನು ಮಾಡಬೇಕು, ಯಾವ ಥರ ಮಾಡ್ಬೇಕಂತ ನೋಡಿ. ಎರಡು ಸಂಖ್ಯೆಗಳು ಪ್ಲಸ್ ಅಲ್ಲಿ ಕೊಟ್ಟಾಗ ಆ್ಯಡ್ ಮಾಡಬೇಕು. ಇದು ನಾರ್ಮಲಿ ಗೊತ್ತಿರುತ್ತೆ ಎಲ್ಲರಿಗೂ. ಎರಡು ಸಂಖ್ಯೆಗಳು ಪ್ಲಸ್ ಅಲ್ಲಿ ಇದ್ದಾಗ ಆ್ಯಡ್ ಮಾಡಬೇಕು. 2 + 4 6 ಇದು ಒಂದು ಮೆಥಡ್. ಅಥವಾ ಈ ಥರ ಕೊಟ್ಟರು 2 + 4 = 6 ಈ ಥರ ಬರ್ಕೋಬಹುದು. ದೆನ್ ಸೆಕೆಂಡ್ ರೂಲ್ ನೋಡಿ. ಒಂದು ಸಂಖ್ಯೆ ಮೈನಸ್ ಒಂದು ಪ್ಲಸ್ ಅಲ್ಲಿ ಇದ್ದಾಗ ಏನು ಮಾಡಬೇಕು? ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಸಬ್ಸ್ಟ್ರಾಕ್ಷನ್ ಅಂದರೆ ಕಳೆಯುವುದು, ಮೈನಸ್ ಮಾಡ್ಕೋಬೇಕು. ಮತ್ತು ರೂಲ್ ಮುಂದೇನಿದೆ, ಗ್ರೇಟರ್ ನಂಬರ್ ಸೈನ್ ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಅದು ಆನ್ಸರ್ ಅಲ್ಲಿ ಬರುತ್ತೆ. ಏನಂತ ಸ್ವಲ್ಪ ಎಕ್ಸಾಂಪಲ್ ನೋಡ್ಕೊಳ್ಳಿ. -6 + 2 ಒಂದು ಸಂಖ್ಯೆ ಮೈನಸ್ ಅಲ್ಲಿ ಇದೆ, ಇನ್ನೊಂದು ಪ್ಲಸ್ ಅಲ್ಲಿ ಇದೆ. ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ, ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಸೊ 6 - 2 4 ಇಲ್ಲಿ -4 ಹೆಂಗ್ ಬಂತು? ಗ್ರೇಟರ್ ನಂಬರ್ ಸೈನ್ ದೊಡ್ಡ ಸಂಖ್ಯೆ ಚಿಹ್ನೆ. ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 6. ಚಿಹ್ನೆ ಏನಿದೆ ಇಲ್ಲಿ ಮೈನಸ್, ಅದಕ್ಕೆ ಮೈನಸ್. ಅಥವಾ ಈ ತರ ಕೊಟ್ರೆ -6 + 2 ಒಂದು ಮೈನಸ್ ಅಲ್ಲಿ ಇದೆ, ಇನ್ನೊಂದು ಪ್ಲಸ್ ಅಲ್ಲಿ ಇದೆ. ಒಂದು ಮೈನಸ್ ಪ್ಲಸ್ ಇದ್ರೆ ಏನ್ ಮಾಡ್ಬೇಕಂದ್ರೆ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು, ಅಂದ್ರೆ ಕಳಿಬೇಕು. 6ರಲ್ಲಿ 2 ಹೋದ್ರೆ 4. ಮೈನಸ್ ಹೇಗೆ ಬಂತು? ದೊಡ್ಡ ಸಂಖ್ಯೆ ಚಿಹ್ನೆ. ಎರಡರಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ದೊಡ್ಡ ಸಂಖ್ಯೆ ಚಿಹ್ನೆ ಏನೇ ಮೈನಸ್, ಅದಕ್ಕೆ ಇಲ್ಲಿ ಮೈನಸ್. ಮೂರನೇ ರೂಲ್ ನೋಡಿ. ಎರಡು ಸಂಖ್ಯೆಗಳು ಮೈನಸ್ ಅಲ್ಲಿ ಇದ್ದಾಗ, ಎರಡು ಮೈನಸ್ ಅಲ್ಲಿ ಕೊಟ್ಟಾಗ ಏನ್ ಮಾಡ್ಬೇಕು? ಎರಡು ಸಂಖ್ಯೆಗಳು ಮೈನಸ್ ಅಲ್ಲಿ ಇದ್ದಾಗ ಆಡ್ ಮಾಡಬೇಕು, ಕೂಡಿಸ್ಬೇಕು, ಪ್ಲಸ್ ಮಾಡ್ಕೋಬೇಕು. ಮತ್ತು ಸೈನ್ ಏನ್ ಇಡಬೇಕು? ಸೈನ್ ಈಸ್ ಮೈನಸ್, ಚಿಹ್ನೆ ಮೈನಸ್ ಆಗಿದೆ. ಸೊ ನೋಡಿ ಎಕ್ಸಾಂಪಲ್, -3 - 5 ಎರಡು ಮೈನಸ್ ಅಲ್ಲಿ ಇದಾವ. ಎರಡು ಮೈನಸ್ ಅಲ್ಲಿ ಇದ್ದಾಗ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ, ಆಡ್ ಮಾಡಬೇಕು, ಪ್ಲಸ್ ಮಾಡ್ಬೇಕಂತೆ. ಸೊ 3 + 5 ಏನಾಯ್ತು? 8. ಚಿಹ್ನೆ ಏನಿರ್ಬೇಕು? ಮೈನಸೇ ಇರಬೇಕು ಕಂಪಲ್ಸರಿ. ಈ ರೂಲಿಗೆ ಚಿಹ್ನೆ ಕಂಪಲ್ಸರಿ ಮೈನಸೇ ಆಗಿರ್ಬೇಕು. ಎರಡು ಸಂಖ್ಯೆಗಳು ಮೈನಸ್ ಅಲ್ಲಿ ಇದ್ದಾಗ ಸಂಖ್ಯೆಗಳನ್ನು ಕೂಡಿಸ್ಬೇಕು ಮತ್ತು ಚಿಹ್ನೆ ಮೈನಸ್ ಆಗಿ ಇರಬೇಕು. ಇದು ಮೂರನೇ ರೂಲ್. ಎರಡು ಸಂಖ್ಯೆಗಳು ಮೈನಸ್ ಅಲ್ಲಿ ಇದ್ದಾಗ ಸಂಖ್ಯೆಗಳನ್ನು ಕೂಡಿಸ್ಬೇಕು ಮತ್ತು ಚಿಹ್ನೆ ಮೈನಸ್ ಆಗಿರ್ಬೇಕು. ಅಥವಾ ಈ ತರ ಕೊಟ್ರೆ -3 - 5 ಅಂತ ಕೊಟ್ಟಿದ್ದಾರೆ ಡೈರೆಕ್ಟ್, = ಎರಡು ಸಂಖ್ಯೆಗಳು ಮೈನಸ್ ಅಲ್ಲಿ ಇದ್ದಾಗ ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದೀವಿ, 3 5 8 ಆಯ್ತು. ಚಿಹ್ನೆ ಏನಿರಬೇಕು? ಮೈನಸ್ ಇದೆನಾ? ದೆನ್ ಲಾಸ್ಟ್ ರೂಲ್. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ, ಒಂದು ಸಂಖ್ಯೆ ಪ್ಲಸ್ ಮತ್ತು ಇನ್ನೊಂದು ಸಂಖ್ಯೆ ಮೈನಸ್ ಅಲ್ಲಿ ಇದ್ದಾಗ, ಇದು ಎರಡನೇ ರೂಲ್ ಮತ್ತು ಈ ರೂಲ್ ಸೇಮ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ, ಚಿಹ್ನೆ ಇಂಟರ್ಚೇಂಜ್ ಆಗಿದೆ ಅಷ್ಟೇ. ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದ್ದಾಗ ಏನ್ ಮಾಡ್ಬೇಕಂದ್ರೆ ಸಬ್ಸ್ಟ್ರಾಕ್ಷನ್ ಮಾಡ್ಕೋಬೇಕು. ಮತ್ತು ಚಿಹ್ನೆ ಏನು ಬರುತ್ತೆ? ಗ್ರೇಟರ್ ನಂಬರ್ ಸೈನ್. ಎಕ್ಸಾಂಪಲ್ ನೋಡಿ, +4 ಇದೆ, -2 ಇದೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನ್ ಮಾಡಬೇಕು? ಸಬ್ಸ್ಟ್ರಾಕ್ಷನ್, ಕಳಿಬೇಕು, ಮೈನಸ್ ಮಾಡ್ಕೋಬೇಕು. 4ರಲ್ಲಿ 2 ಹೋದ್ರೆ ಏನು? 2 ಹೋಯ್ತು. ಚಿಹ್ನೆ ಇಲ್ಲಿ ಪ್ಲಸ್ ಬಂದಿದೆ, ಪ್ಲಸ್ ಯಾಕೆ ಬಂತು? ದೊಡ್ಡ ಸಂಖ್ಯೆ ಚಿಹ್ನೆ. ರೂಲ್ ಅಲ್ಲಿ ಏನಿದೆ? ಗ್ರೇಟರ್ ನಂಬರ್ ಸೈನ್, ದೊಡ್ಡ ಸಂಖ್ಯೆ ಚಿಹ್ನೆ. ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 4. ಇಲ್ಲಿ ಏನಿದೆ? ಪ್ಲಸ್ ಇದೆ, ಅದಕ್ಕೆ ಇಲ್ಲೇನ್ ಬಂತು? ಪ್ಲಸ್. ಅಥವಾ ಈ ತರ ಕೊಟ್ರೆ ಒಂದು ಪ್ಲಸ್ ಅಲ್ಲಿ ಸಂಖ್ಯೆ, ಇನ್ನೊಂದು ಮೈನಸ್ ಅಲ್ಲಿ ಸಂಖ್ಯೆ. ಒಂದು ಪ್ಲಸ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು? ಸಬ್ಸ್ಟ್ರಾಕ್ಷನ್, ಮೈನಸ್ ಮಾಡ್ಕೋಬೇಕು. 4ರಲ್ಲಿ 2 ಹೋದ್ರೆ 2. ಇದು ಪ್ಲಸ್ ಹೆಂಗ್ ಬಂತು? ದೊಡ್ಡ ಸಂಖ್ಯೆ ಚಿಹ್ನೆ. ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? +4, ಅದಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಇಲ್ಲಿ ಪ್ಲಸ್, ಅದಕ್ಕೆ ಇಲ್ಲಿ ಏನ್ ಬಂತು? ಪ್ಲಸ್. ಇವೆರಡು, ಇದು ಒಂದು ಮೆಥಡು, ಇದು ಒಂದು ಮೆಥಡ್. ಇವೆರಡು ಇಂಪಾರ್ಟೆಂಟು, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಬಗ್ಗೆ ವಿಡಿಯೋ ಬರುತ್ತೆ. ಸೊ ನಮ್ಮ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ನೆಕ್ಸ್ಟ್ ವಿಡಿಯೋ.
ಮಲ್ಟಿಪ್ಲಿಕೇಶನ್ ಗುಣಾಕಾರ ಮತ್ತು ಭಾಗಾಕಾರದ ಬಗ್ಗೆ ವಿಡಿಯೋ ನಾವು ಒಂದು 2-3 ದಿನದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಅವರ್ ಚಾನಲ್. ಧನ್ಯವಾದಗಳು.